ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಮಾಯದ ಕಾಂಚಾಣ, ಮಾಯದ ಕಾಂಚಾಣ, ಮಾಯದ ಕಾಂಚಾಣ, ಮಾಯದ ಕಾಂಚಾಣ, ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ತನ್ನನ್ನೇ ತಾನೇ ಮರೆಯುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಸ್ನೇಹಕ್ಕೆ ವಿರಸವ ತಂದಿಡುತ್ತಿತ್ತು, 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 ತಂದಿಡುತ್ತಿತ್ತು. ನಂಬೇಡಿ, ಇದು ಮಾಯದ ಕಾಂಚಾಣ. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಹೆಂಡಿರು ಮಕ್ಕಳ ಮುನಿಸುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಹೆಂಡಿರು ಮಕ್ಕಳ ಮುನಿಸುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಗಂಟಲು ಕಟ್ಟಲು ಕಲಿಸುತ್ತಲಿತ್ತು. ಕಲಿಸುತ್ತಲಿತ್ತು, 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 ಕಲಿಸುತ್ತಲಿತ್ತು. ಇಷ್ಟೆಲ್ಲ ಗೊತ್ತಿತ್ತು, ನಾವೆಲ್ಲ ಹೋಗೋದು ಈ ಕಾಂಚಾಣದ ಹಿಂದೆನೆ. ಯಾಕಂದ್ರೆ ಕಾಂಚಾಣ ಇಲ್ಲದೆ ಏನು ನಡೆಯಲ್ಲ. ಹಂಗಂತ ಬಿ ಕೇರ್ಫುಲ್, ಎಲ್ಲರ ಕಾಲೆಳಿತದೆ ಕಾಂಚಾಣ. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ತನ್ನನ್ನೇ ತಾನೇ ಮರೆಯುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಸ್ನೇಹಕ್ಕೆ ವಿರಸವ ತಂದಿಡುತ್ತಿತ್ತು, 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 ತಂದಿಡುತ್ತಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಮಾಯದ ಕಾಂಚಾಣ, ಮಾಯದ ಕಾಂಚಾಣ, ಮಾಯದ ಕಾಂಚಾಣ, ಮಾಯದ ಕಾಂಚಾಣ, ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ತನ್ನನ್ನೇ ತಾನೇ ಮರೆಯುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಸ್ನೇಹಕ್ಕೆ ವಿರಸವ ತಂದಿಡುತ್ತಿತ್ತು, 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 ತಂದಿಡುತ್ತಿತ್ತು. ನಂಬೇಡಿ, ಇದು ಮಾಯದ ಕಾಂಚಾಣ. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಹೆಂಡಿರು ಮಕ್ಕಳ ಮುನಿಸುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಹೆಂಡಿರು ಮಕ್ಕಳ ಮುನಿಸುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಗಂಟಲು ಕಟ್ಟಲು ಕಲಿಸುತ್ತಲಿತ್ತು. ಕಲಿಸುತ್ತಲಿತ್ತು, 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 ಕಲಿಸುತ್ತಲಿತ್ತು. ಇಷ್ಟೆಲ್ಲ
ಹಲೋ. ಕಲಾಭಿಮಾನಿಗಳೇ, ಮ್ಯಾಜಿಕ್ ಮ್ಯಾಜಿಕ್ ಅಂದರೆ ಯಾವುದೇ ಮಾಟ ಅಲ್ಲ, ಮಂತ್ರ ಅಲ್ಲ, ಅದೇನಿದ್ರು ತಂತ್ರ ಮಾತ್ರ. ಕೈ ಚಳಕ, ಬುದ್ಧಿಶಕ್ತಿ ಮತ್ತು ವಿಜ್ಞಾನವನ್ನು ಬಳಸ್ಕೊಂಡು ಮಾಡುವಂಥ ಕಲೆಗೆ ನಾವು ಮ್ಯಾಜಿಕ್ ಅಂತ ಹೇಳ್ತೀವಿ. ಆದರೆ 30 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ ಸ್ವಾಮಿಗಳೇ. ಇವತ್ತಿನ ದಿವಸ ಗವಿ ಮಠದ ಜಾತ್ರೋತ್ಸವದಲ್ಲಿ ಲಕ್ಷಾಂತರ ಜನರ ಮಧ್ಯೆ ನನಗೆ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ದಿವಸಕ್ಕೋಸ್ಕರನೇ ನಾನು ಒಂದು ವಿನೂತನ ಜಾದು, ಹೊಸ ಜಾದು ಪ್ರಥಮ ಬಾರಿಗೆ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದೀನಿ. ಅದಕ್ಕೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹನ ನಾನು ಕೇಳ್ತಾ ಇದ್ದೀನಿ. ಚೇಂಜಿಂಗ್ ಬ್ಯಾಕ್. ಸ್ವಾಮಿಗಳೇ, ಈ ಒಂದು ಬ್ಯಾಗ್ನಲ್ಲಿ ಹಲವಾರು ಚೀಟಿಗಳಿದೆ. ಸ್ವಲ್ಪ ಕಾರ್ಡ್ಲೆಸ್ ಮೈಕ್ ಕೊಡಿ. ಹಲೋ. ಹಲೋ, ಧನ್ಯವಾದ ಸ್ವಾಮೀಜಿ. ಹಲೋ 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 ಸ್ವಾಮೀಜಿ, ಈ ಬ್ಯಾಗ್ನಲ್ಲಿ ಹಲವಾರು ಚೀಟಿ ಇದೆ. ಒಂದೊಂದು ಚೀಟಿಯಲ್ಲಿ ಒಂದೊಂದು ಶಬ್ದವನ್ನು ಬರೆದಿದೆ. ದಯವಿಟ್ಟು ಒಂದು ಚೀಟಿಯನ್ನು ತಾವು ತೆಗೀರಿ. ಇದರಲ್ಲಿ ಒಂದು ಚೀಟಿ ಮಾತ್ರ ತೆಗಿಬೇಕು. ಹಾಂ ಹಾಂ ಸ್ವಾಮಿಗಳೇ, ನೀವು ಒಂದು ತೆಗೀರಿ. ಹಾಂ, ಒಂದೇ ಚೀಟಿ. ಓಕೆ. ಹಾಂ, ಹಾಗೆ ಇದರಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ, ಈ ಸಾಕಷ್ಟು ಚೀಟಿಯಲ್ಲಿ ಯಾವ ಚೀಟಿನೂ ಒಂದೇ ವಿಷಯವನ್ನು ಬರೆದಿಲ್ಲ, ಬೇರೆ ಬೇರೆ ವರ್ಡ್ಸ್ ಇದೆ ಅದರಲ್ಲಿ. ಸ್ವಾಮಿಗಳು ಚೆಕ್ ಮಾಡ್ಬೋದು. ಇದು ಎಲ್ಲ ಚೀಟಿಯಲ್ಲೂ ಬೇರೆ ಬೇರೆ ವರ್ಡ್ ಇದೆ. ಹಾಂ, ಇರಲಿ. ಓಕೆ. ಇವತ್ತಿನ ಮ್ಯಾಜಿಕ್ ಏನಂತಂದರೆ, ಇಲ್ಲಿ ಹೈಸ್ಕೂಲು ಕಾಲೇಜ್ ಓದುವಂಥವ್ರು ಕೈ ಎತ್ತಿ. ತಮಗೆ ಟಿಕ್ ಟಾಕ್ ಟು ಗೇಮ್ ಗೊತ್ತಾ? ಹಾಂ, ಈ ಗೇಮ್ ಗೊತ್ತಿದೆ ಅಲ್ವಾ? ಗೊತ್ತಿದೆ? ಹಾಂ, ಜೋರಾಗಿ ಹೇಳಬೇಕು. ಈ ಗೇಮ್ ಗೊತ್ತಿದ್ದವರು ಕೈ ಎತ್ತಿ. ಹಾಂ, ಈಗ ಮ್ಯಾಜಿಕ್ ಸ್ಟಾರ್ಟ್ ಮಾಡೋಣ. ಸ್ಟ್ಯಾಂಡ್ ತಗೊಂಡು ಒಂದು ನಿಮಿಷ. ಶ್ರೇಷ್ ಬಾಯಿಲಿ. ಈ ಪ್ಲೇಸ್ ಓಕೆ ಅಂತೀನಿ ನಾನು ಮಧ್ಯದಲ್ಲಿ ಬಂದರೆ ಸ್ವಲ್ಪ ಇಲ್ಲಿ ಅಡ್ಡ ಆಗತ್ತೆ. ಸ್ವಾಮಿಗಳೇ, ಎಲ್ಲ ಕಾಣಿಸ್ತಿದೆ ಅಲ್ವಾ? ಈಗ ಇಲ್ಲಿ ಬಂದು ಮಾಡ್ಬೋದಾ? ಹಾಂ, ಇಲ್ಲ, ಆದರೂ ಈ ಪ್ಲೇಸ್ ಓಕೆ ಅನಿಸ್ತಾ ಇದೆ ಗುರುಜಿ. ಹಾಂ ಹಾಂ, ಅಲ್ಲಿ. ಹಾಂ, ಇರಲಿ ಹಾಗೆ. ಹಾಂ, ಓಕೆ. ಎಕ್ಸ್ ಮತ್ತು ಓ ಟಿಕ್ ಟಾಕ್ ಗೇಮ್ ಗೊತ್ತಿರೋರು ಕೈ ಎತ್ತಿ. ಫಸ್ಟ್ ಆಟ ಆಡ್ತಿರೋದು ನೀವ ನಾವ? ನಮಗೆ ನಿಮಗೆ ಕಾಂಪಿಟೇಷನ್. ಫಸ್ಟ್ ನಾನು ಆಡ್ಲಾ ಹಾಗಾದರೆ? ಈಗ ಆಟ ಬರುತ್ತಾ? ಹಾಂ, ಈಗ ಇದನ್ನ ನಾನು ಎಲ್ಲಿಡ್ಲಿ? ಹಾಂ, ಇಲ್ಲಿ. ಈಗ ನನ್ನ ಸರಿದಿ. ಎಲ್ಲಿ? ಹಾಂ, ಅಲ್ಲಿ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತು. ಇಲ್ಲಿ 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 ಈಗ ನನ್ನ ಸರಿದಿ, ನಾನು ಆಡಿದ್ದೀನಿ. ಈಗ ಇಲ್ಲಿ ಲಾಸ್ಟ್. ಎಸ್,
ಈಗ ನನ್ನ ಸರಿದಿ ಇಡು. ಹೇಳಿ, ಎಲ್ಲಿ? ಜೋರಾಗಿ ಹೇಳಬೇಕು. ಸೆಕೆಂಡ್, ಫಸ್ಟ್. ಹಾ, ಈಗ ನನ್ನ ಸರ್ದಿ. ಯಾರು ವಿನ್ ಆದ್ರು? ಯಾರು ವಿನ್ ಆಗಿಲ್ಲ, ಟೈ ಆಗಿದೆ. ಆದರೆ ಒಂದು ಅದ್ಭುತವಾದ ಮ್ಯಾಜಿಕ್ ಏನು ಗೊತ್ತಾ? ಮ್ಯೂಸಿಕ್. ನೇತ್ರ ಬಾ, ನೇತ್ರ ಬಾ. ದಯವೇ ಧರ್ಮ ದ್ವಾರವು ಕಾಯಕ ದಾಸೋಹವು ಸಂತ ಮಹಂತ ಶಿವಶಾಂತ ಮರಿಶಾಂತರ ಮೇಳವು. ಸ್ವಾಮಿ, ನೀವು 2 ಚೀಟಿಯನ್ನ ಎತ್ತಿದ್ರಿ. ಅದರಲ್ಲಿ ಏನು ಬರ್ತಿದೆ ಹೇಳಿ? ಕಾಯಕವೇ ಕೈಲಾಸ, ಸಿದ್ಧ ಪುರುಷ ಮೇಲ್ಗಡೆ ಬಂದಿದೆ. ತಮಗೆ ಸಂತೋಷ ಆದರೆ ಜೋರಾದ ಚಪ್ಪಾಳೆ. ನಾನು ಇವತ್ತಿನ ದಿವಸಕ್ಕೋಸ್ಕರನೇ ಈ ಮ್ಯಾಜಿಕ್ಕನ್ನು ಸಿದ್ಧಪಡಿಸ್ಕೊಂಡು ಇಷ್ಟೊಂದು ಮಹಾಪುರುಷರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಾನು ಮಾಡಿದ್ದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇರಲಿ ಅಂತ ನನ್ನ ಮುಂದಿನ ಮ್ಯಾಜಿಕ್, ಕೊನೆಯ ಮ್ಯಾಜಿಕ್ಗೆ ನಾನು ಬರ್ತಾ ಇದ್ದೀನಿ. ಅದೇನಂತಂದರೆ, ನನಗೆ ಮ್ಯಾಜಿಕ್ ಮಾಡಲಿಕ್ಕೆ ಚಿನ್ನದ ಉಂಗುರ ಮತ್ತು ಒಂದು 2 ಸರ ಬೇಕು. ಹಾಂ, ಹೆದರಬೇಡಿ. ಹಾಂ, ಸ್ವಲ್ಪ ಬೇಗ ಕೊಟ್ಟರೆ. ಅಮ್ಮ, ನೀವು ಕೊಡ್ತಾ ಇದ್ದೀರಲ್ವಾ? ಶ್ರೇಯಸ್, ತೊಗೊಂಡು ಬರ್ತಿದ್ದೀರಾ? ಶ್ರೇಯಸ್, ಅಲ್ಲಿ ಚಿನ್ನದ ಉಂಗುರ ತೊಗೊಂಡು ಬನ್ನಿ. ಅಮ್ಮ, ನಿಮ್ಮ ಹೆಸರು? ಸರ್ವ ಮಂಗಳ. ಹಾಂ, ಹಾಗೆ ಇನ್ನು ಬೇಗ ಕೊಡ್ಬೇಕು ಸರ್. ಹಾಂ, ನಿಮ್ಮಲ್ಲಿ ಸಹ ಸ್ವಾಮಿಗಳು ಕೊಡ್ತಿದ್ದೀರಾ? ಹಾಂ, ಹೌದಾ? ಹಾಂ, ಬೇಗ. ಹಾಂ, ಹೆಸರು? SN ಗೋಪಾಲ್. ಸ್ವಾಮಿಗಳೇ ದಯವಿಟ್ಟು ಕೊಡಬೇಕು. ಏನಾದರೂ ನಾವು ಜಾದುಗಾರನವ್ರು ನಂಬಲಿಲ್ಲ, ಅದಕ್ಕೆ ಸ್ವಾಮಿಗಳಿಗೆ ಇದನ್ನ ಫಸ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ 3 ರಿಂಗ್ ಇದೆ. ಅದಕ್ಕೂ ಮುಂಚೆ ನನ್ನ ಹತ್ರ ಒಂದು ಗಿಫ್ಟ್ ಬಾಕ್ಸ್ ಇದೆ. ಸ್ವಾಮಿಗಳೇ 1 ನಿಮಿಷ. ಸ್ವಾಮೀಜಿ, ಈ ಒಂದು ಗಿಫ್ಟ್ ಬಾಕ್ಸನ್ನು ಇಲ್ಲಿರೋ ಯಾರ ಕೈನಲ್ಲಿ ಕೊಡಲಿ, ನೀವೇ ಹೇಳಿ. ಒಂದು ಗಿಫ್ಟ್ ಬಾಕ್ಸ್ ಇದೆ, ಆ ಬಾಕ್ಸನ್ನು ನಾನು ಯಾರ ಕೈನಲ್ಲಿ ಕೊಡಲಿ? ಇಲ್ಲಿ ವೇದಿಕೆಯಲ್ಲಿ ಇರುವಂಥವ್ರ ಕೈನಲ್ಲಿ. ಹಾಂ, ಉಂಗುರ ಕೊಟ್ಟವ್ರು ಬೇಡ. ಹಾಂ, ಅಲ್ಲೇ ಕೊಟ್ಟು ಬಾ. ಹಾಂ, ಹಾಗೆ ಆ ಬಾಕ್ಸ್ ಒಳಗಡೆ ಬಾಕ್ಸ್ ಇದೆ, ಅದ್ರ ಬೀಗ ಯಾರ ಹತ್ರ ಕೊಡಲಿ? ಅಕ್ಕಪಕ್ಕ ಬೇಡ. ಹಾಂ, ಶ್ರೇಯಸ್ ಬನ್ನಿ, ಸ್ವಾಮಿಗಳ ಹತ್ರ ಕೊಡು. ನನಗೆ ಸರ ಬೇಕಂತಂದಿದ್ದೆ, ದಯವಿಟ್ಟು ಬೇಗ. ಚಿನ್ನ ಸರ ಇಷ್ಟೊಂದು ಬೇಗ ನನಗೆ ಟೈಮ್, ಯಾಕಂದರೆ ಸಮಯ ಬಹಳ ಅಭಾವ ಇರೋ ಕಾರಣಕ್ಕೆ ಬೇಗ ನನಗೊಂದು 2 ಚಿನ್ನದ ಸರ ಬೇಕು. ನೋಡಿ, ಹೆಣ್ಮಕ್ಳು ಎಷ್ಟು ಧೈರ್ಯ ಮಾಡಿ ಕೊಡ್ತಿದ್ದಾರೆ, ಗಂಡು ಮಕ್ಳಿಗೆ ಡೌಟು, ಜಾದುಗಾರ ಬಂದಿದ್ದಾರೆ ಏನಾಗತ್ತೇನೋ ಅಂತ. ಹಾಂ, ಬಾ ಪುಟ್ಟ, ಬಾ ತಗೊಂಡು ಬಾ. ಅಮ್ಮ, ನಿಮ್ಮ ಹೆಸರು? ಹಾಂ, ಬನ್ನಿ. ಶಿವಲೀಲಾ ಮೇಡಮ್ ಅವರು ನನ್ನ ಜಾದೂ ಕಾರ್ಯಕ್ರಮವನ್ನು ಮೆಚ್ಚಿ ಈ ಒಂದು ಚಿನ್ನದ ಸರವನ್ನ ನನಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದಾರೆ. ಹೌದಲ್ಲ ಮೇಡಮ್? ಸ್ವಾಮಿಗಳು, ನೋಡೋಣ, ಇನ್ನೊಂದು 2-3 ತಿಂಗಳು ಕಾರ್ಯಕ್ರಮ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಸ್ವಾಮೀಜಿ. ಈ ಕಡೆ ಬಾ, ಈ ಕಡೆ, ಈ ಸೈಡಲ್ಲಿ. ಈ ಎಲ್ಲ ಮತ್ತೆ ಯಾರು ಕೊಡ್ತಾ ಇದ್ದೀರಾ? ಹಾಂ,
ಈ ಸರವನ್ನು ನಾನು ಈ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೀನಿ. ಸರಿಯಾ ನೋಡ್ಕೊಳ್ಳಿ. ಈ ಹವಳದ ಉಂಗುರ ಯಾರದ್ದು? ಕೈ ಎತ್ತಿ. ಸ್ವಾಮೀಜಿ. ಈ ಉಂಗುರನ ಸಹ ನಾನು ಇದರಲ್ಲಿ ಹಾಕಿದ್ದೀನಿ. ಹಾ, ಸ್ವಾಮಿಗಳು ನಿಮ್ದು? ಹಾ, ಇಲ್ಲ, ಪ್ರೀತಿ ಬಹಳ ಜಾಸ್ತಿ ಆಗಿದೆ ಜಾದುಗಾರ ಮೇಲೆ. ಸ್ವಾಮೀಜಿ 2 ಚೈನ್ ಬರ್ತಾ ಇದೆ, 3 ಉಂಗುರ ಬರ್ತಾ ಇದೆ. ಈ ಚೈನನ್ನು ಸಹ ನಿಮ್ಮ ಮುಂದೆನೆ ಈ ಬಾಕ್ಸ್ನೊಳಗೆ ಹಾಕ್ತಾ ಇದ್ದೀನಿ. ಈ ಉಂಗುರವನ್ನ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಇದರಲ್ಲಿ ಹರಳಿಲ್ಲ. ನಿಮ್ಮ ಉಂಗುರ ನಿಮ್ಗೆ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಇಷ್ಟು ಉಂಗುರ ಮತ್ತೆ ಚೈನನ್ನ ನಾನು ಈ ಬಾಕ್ಸಲ್ಲಿ ಹಾಕಿ, ಮ್ಯಾಜಿಕ್ ಏನು ಗೊತ್ತಾ? ಈಗ 3 ಉಂಗುರ 2 ಚೈನು, ಒಟ್ಟೆಷ್ಟು? 5. ಸ್ವಾಮೀಜಿ 3 ಉಂಗುರ 2 ಚೈನ್ ಇದೆ, ಟೋಟಲ್ 5. ಇದು 10 ಆದ್ರೆ ನಾನು ವಾಪಸ್ ಎಷ್ಟು ಕೊಡ್ಬೇಕು ಹೇಳಿ? ಸ್ವಾಮೀಜಿ ಸತ್ಯನಾ? ಹಾ, 2 ಚೈನು 4 ಚೈನ್ ಆಗಿರುತ್ತೆ. 2 ಚೈನು 4 ಚೈನ್ ಆಗಿರುತ್ತೆ. 3 ಉಂಗುರ 6 ಉಂಗುರ ಆಗಿರುತ್ತೆ. ಈಗ ನಿಮಗೆ ನಾನು ಎಷ್ಟು ವಾಪಸ್ ಕೊಡಬೇಕು ಮೇಡಮ್? ವಾಪಸ್ ಕೊಡ್ಬೇಕಾ? ಮತ್ತೆ ಆವಾಗ ಕಾಣಿಕೆ ಗಿಫ್ಟ್ ಅಂತಂದ್ರಿ, ನಮ್ದು ಒಂದು ಕೊಟ್ಟರು ಸಾಕು. ಸ್ವಾಮಿಗಳೇ, ಇದೇ ಮಾತು. ನಾನು ನನ್ನ ಪಾಡಿನ ಆ 5 ಚೈನನ್ನು ತಗೊಂಡು ಹೋಗ್ತೀನಿ. 5 ಚಿನ್ನದ 3 ಉಂಗುರ 2 ಚೈನು, ಹಾಗೆ 3 ಉಂಗುರ 2 ಚೈನನ್ನು ವಾಪಸ್ ಕೊಡ್ತೀನಿ. ತಾವೆಲ್ಲ ಇಲ್ಲಿ ಸಾಕ್ಷಿ ಇದ್ದೀರಿ, ಸರಿನಾ? ಎಲ್ರಿಗೂ ಕಾಣಿಸ್ತಾ ಇದೆಯಾ? ಇದರಲ್ಲಿ 10 ಚಿನ್ನದ ಆಭರಣ ಆಗಿದೆ. ನೋಡೋಣ. ರೆಡಿ? 1 2 ಏನಾಯ್ತು? 10 ಕಲ್ಗಳಾಗಿದೆ. ಸ್ವಾಮೀಜಿ, ಹಾ, ಇಲ್ಲಿಗೆ ನನ್ನ ಕಾರ್ಯಕ್ರಮನ ನಾನು ಮುಕ್ತಾಯ ಮಾಡಿ ನಮ್ಮೂರಿಗೆ ಏನ್ ಹೇಳಿ? ಹಾ, ಏನು? ಓ, ಕೊಟ್ಟೆ ಹೋಗ್ಬೇಕು, ಹೌದಲ್ಲ? ತಮಾಷೆಗೆ ಹೇಳಿದ್ದು, ನಾವು ಕಾಣಿಕೆ ಕೊಟ್ಟಿದ್ದಂತ ತಮಾಷೆ ಮಾಡಿ ಹೇಳಿದ್ದು. ಆದರೆ ಅದ್ಭುತ ಏನಂತಂದ್ರೆ, ನಿಮ್ಮ ಉಂಗುರ ಮತ್ತೆ ನಿಮ್ಮ ಚಿನ್ನದ ಸರ ಬೇರೆ ಎಲ್ಲೂ ಇಲ್ಲ. ಸ್ವಾಮೀಜಿ, ನೀವು ಇಟ್ಕೊಂಡಿರೋ ಆ ಬಾಕ್ಸ್ ಅಲ್ಲಿ ಇದೆ, ದಯವಿಟ್ಟು ತಗೊಂಡು ಬನ್ನಿ. ಜೋರಾದ ಚಪ್ಪಾಳೆ. ಸ್ವಾಮೀಜಿ, ಮ್ಯಾಜಿಕ್ ಹೀಗಿತ್ತು, ಚೆನ್ನಾಗಿತ್ತಲ್ವಾ? ಹಾ, ಮಾಯ ಆದಂತ ಉಂಗುರ ಚಿನ್ನನ ಈ ಬಾಕ್ಸ್ ಅಲ್ಲಿ ನಾನು ತಂದಿದ್ದೀನಿ, ಹೌದಾ? ಚೆನ್ನಾಗಿತ್ತಾ? ಈಗ ನಾನು ಹೋಗ್ಬೋದಾ ಸ್ವಾಮೀಜಿ? ಹಾ, ಅಲ್ಲ, ಅವ್ರಿಗೆ ಕೊಟ್ಬಿಡಿ, ಪ್ರೋಗ್ರಾಮ್ ಆದ್ಮೇಲೆ ಕೊಡಿ. ಹಾ, ಓ, ನಿಮಗೂ ನಂಬಿಕೆ ಇಲ್ವಾ? ಹಾ, ಹಾಗಾದ್ರೆ ಓಪನ್ ಮಾಡಿ ಸ್ವಾಮೀಜಿ. ಬನ್ನಿ ಸ್ವಾಮೀಜಿ. ಬಾಕ್ಸ್ ಕಾಣಿಸ್ತಾ ಇದೆ, ಇದ್ರೊಳಗಡೆ ಇರುತ್ತೆ, ಹೌದಾ? ಆದರೆ ಬೀಗ ಹಾಕಿಲ್ಲ, ನೋಡೋಣ. ವಾವ್, ಬಾಕ್ಸ್ ಒಳಗಡೆ ಮತ್ತೊಂದು ಬಾಕ್ಸ್ ಇಟ್ಕೊಳ್ಳಿ ಸ್ವಾಮೀಜಿ. ಸ್ವಾಮೀಜಿ, ಈಗ ಸ್ವಲ್ಪ ಧೈರ್ಯ ಬಂತು, ಇದರಲ್ಲಿ ಇರ್ಬೋದು ಅಂತ. ಸ್ವಲ್ಪ ಭಾರವಾಗಿದೆ, ಹೌದಾ? ಹಾ, ಹಾಗೇನಿಲ್ಲ, ಇದನ್ನಿಡಿ ಕೊಡಿ. ಹಾ, ಒಂದು ನಿಮಿಷ. ಇದೇ ರೀತಿ ಸುಮಾರು ಒಂದು 50 ಬಾಕ್ಸ್ ಇದೆ ಸ್ವಾಮೀಜಿ. ನನ್ಗೆ ಕೊಟ್ಟಿರೋದು 18 ನಿಮಿಷ, ಹೌದಾ? ಹಾಂ, ಸಮಯ ಹಾಳು ಮಾಡಬಾರ್ದು. ಆಮೇಲೆ ನೀವು ಕೂತ್ಕೊಂಡು ಲಾಸ್ಟ್ ಬಾಕ್ಸಲ್ಲಿ ಇರುತ್ತೆ, ಬೇಗ ಸಹ ಸ್ವಾಮೀಜಿ ಕೈನಲ್ಲಿರುತ್ತೆ, ನೀವು ಕೊಡ್ಬೋದು. ಹೋಗ್ಬೋದಾ ನಾನು? ಹೋಗ್ಬೋದಾ? ಇಲ್ಲ? ಹಾಗ
ಸ್ವಾಮೀಜಿ ಯಾವ ಕಲರ್ ಬಾಕ್ಸ್ ಈಗ? ಸ್ವಲ್ಪ ಮುಂದೆ ಬನ್ನಿ, ಮುಂದೆ ಬನ್ನಿ. ಹಾಗೆ ಓಪನ್ ಮಾಡ್ಲಾ? ನನಗೂ ಯಾಕೋ ಭಯ ಆಗ್ತಿದೆ ಇವತ್ತು. ಬೇಡ ಅಂದ್ಕೊಂಡಿದ್ದೆ ನಾನು ಓಪನ್ ಮಾಡೋದು. ನೋಡೋಣ, ಈ ಆರೆಂಜ್ ಕಲರ್ ಬಾಕ್ಸ್ ಆದರೂ ಓಪನ್ ಮಾಡೋಣ. ವಾವ್, ಇಟ್ಕೊಳ್ಳಿ ಸ್ವಾಮೀಜಿ. ಸ್ವಲ್ಪ ಅಲ್ಲಾಡ್ಸ್ ನೋಡಿ. ಹಾಂ, ಇದಾವೆ. ಹಾಂ, ಇಲ್ಲಿಗೆ ನನ್ನ ಜಾದೂ ಕಾರ್ಯಕ್ರಮನ ಮುಗಿಸಿ. ಹಾಂ, ಏನು ಹೇಳಿ? ಹೌದಲ್ವಾ? ಹಾಂ, ಕೀಲಿ ಯಾರ ಹತ್ರ ಇದೆ? ಹಾಂ, ಸ್ವಾಮೀಜಿ ನೀವೇ ಬನ್ನಿ ಸ್ವಾಮೀಜಿ, ಪ್ಲೀಸ್ ದಯವಿಟ್ಟು ಬನ್ನಿ ಸ್ವಾಮೀಜಿ, ಬನ್ನಿ ಬನ್ನಿ. ದಯವಿಟ್ಟು ಆ ಉಂಗ್ರ ಮತ್ತೆ ಚೈನನ್ನ ಕೊಟ್ಟವರು ವೇದಿಕೆ ಬರಬೇಕು, ಅವರೇ ತಗೊಂಡು ಹೋಗಬೇಕು. ದಯವಿಟ್ಟು ಬನ್ನಿ ಅಮ್ಮ. ಹಾಂ, ಓಪನ್ ಮಾಡಿ. ಸ್ವಾಮಿಗಳೇ ನೀವಿರಿ, ನೀವಿರಿ ಸ್ವಾಮಿಗಳೇ, ಸಾಕ್ಷಿ ಬೇಕು. ಹಾಂ, ಓಪನ್ ಮಾಡ್ಬೋದಾ? ಹಾಂ, ಓಪನ್ ಮಾಡಿ ಸ್ವಾಮೀಜಿ. ವಾವ್, ಜೋರಾದ ಚಪ್ಪಾಳೆ. ಆದರೆ ಹತ್ತಿಲ್ಲ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಇದೆ. ಅಮ್ಮ ದಯವಿಟ್ಟು ಬಂದು ಸ್ವಾಮಿಗಳ ಕೈಯಿಂದ ನಿಮ್ಮ ಆಭರಣವನ್ನು ತಗೊಂಡು ಹೋಗಬೇಕಾಗಿ ನಾನು ವಿನಂತಿ. ಹಾಗೆ ಉಂಗುರ ಕೊಟ್ಟವರು. ಹಾಂ, ಸ್ವಾಮೀಜಿ ನಿಮ್ಮದೇ ಅಲ್ವಾ? ಎಸ್ ಸರ್, ಉಂಗುರ ತಗೊಳ್ಳಿ. ಹಾಗೆ ಅಮ್ಮ ಬಂದ್ರಾ? ಬನ್ನಿ ಅಮ್ಮ, ಬೇಗ ಅವ್ರನ್ನ ಕಳಿಸ್ಕೊಡಿ. ಗುರುಗಳ ಉಂಗುರ. ಹಾಂ, ಮತ್ತೊಮ್ಮೆ ಈ ಒಂದು ವೇದಿಕೆಯಲ್ಲಿ ನನಗೆ ಜಾದೂ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಸಲ್ಲಿಸ್ತಾ, ನನ್ನ ಕೊನೆಯ ಒಂದು ನಿಮಿಷದ ಒಂದು ಮ್ಯಾಜಿಕ್ನ ತಮ್ಮ ಮುಂದೆ ಮಾಡಿ ನನ್ನ ಮ್ಯಾಜಿಕ್ ಮುಕ್ತಾಯವಾಗುತ್ತೆ. ದಯವಿಟ್ಟು ತಗೊಳ್ಳಿ. ತಮಗೆ ಮ್ಯಾಜಿಕ್ ಇಷ್ಟ ಆದರೆ ಜೋರಾದ ಚಪ್ಪಾಳೆ. ಮ್ಯೂಸಿಕ್ ಮ್ಯೂಸಿಕ್. ಚೆನ್ನಾಗಿ ಬಂತು. one minute. Yes. ये दुनिया एक दुल्हन, दुल्हन के माथे की बिंदिया, ये मेरा इंडिया, I love my इंडिया, वतन मेरा इंडिया, सजन मेरा इंडिया, ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया, ये मेरा इंडिया।